ನಮಸ್ತೆ. ಫಾಸ್ಟ್, ಪ್ರೆಸೆಂಟ್, ಫ್ಯೂಚರ್ ನೋಡೋಣ. ಫಾಸ್ಟ್ ಎನರ್ಜಿ, ಏಂಜಲ್ಸ್. ಪ್ರೆಸೆಂಟ್ ಎನರ್ಜಿ ನೋಡುವ. ಫ್ಯೂಚರ್ ಎನರ್ಜಿ ನೋಡುವ. ಬಾಟಮ್ ಆಫ್ ದಿ ಡೆಕ್ 10 ಆಫ್ ಸೂಟ್ಸ್ ಇದೆ. ವೆರಿ ಗುಡ್ ಎನರ್ಜಿ ಇನ್ ಫ್ಯೂಚರಿಗೆ. ಇಂಟ್ರೆಸ್ಟಿಂಗ್ಲಿ ಇದು ಹೋಗಿ ಇಲ್ಲಿ ಬಿದ್ದಿದೆ. ಸೊ 3 ಆಫ್ ವಾಂಡ್, ಗೊತ್ತಿಲ್ಲ ನೋಡುವ. ಸೊ 3 ಆಫ್ ಕಾಯಿನ್. ಓಕೆ, 3 ಆಫ್ ವಾಂಡ್ ಇಲ್ಲಿಗೆ. ಎಲ್ಲ ಸೆಕೆಂಡ್ ಚಕ್ರ ಬೇಸಸ್ ಇದೆ. ಸೊ ಪ್ರೊಸೆಸಿಂಗ್. ಸಾಕಷ್ಟು ಆಸೆ, ಕನಸುಗಳು, ಬದುಕಿನ ಬಗ್ಗೆ ಸಾಕಷ್ಟು ಬಯಕೆಗಳು ಇಟ್ಕೊಂಡು, ಸಾಕಷ್ಟು ವಿದ್ಯಾವಂತರು ನೀವು. ನೋ ಮ್ಯಾಟರ್ ನೀವು ಎಷ್ಟು ಕ್ಲಾಸ್ ಓದಿದ್ದೀರಾ ಅಂತ, ನೀವು ಡಿಗ್ರಿ ಮಾಡಿದ್ದೀರಾ ಅಥವಾ ನೀವು ತುಂಬ ಹೈ ಪ್ರೊಫೈಲಲ್ಲಿ ಓದಿದ್ದೀರಾ ಅಥವಾ ಹೈಯರ್ ಎಜುಕೇಷನ್ ಮಾಡಿದ್ದೀರಾ ಅಥವಾ ಏನು ಮಾಡಿದ್ದೀರಾ ಅಂತ ಗೊತ್ತಿಲ್ಲ. ಯು ಆರ್ ವೆರಿ ನಾಲೆಜಬಲ್ ಪರ್ಸನ್. ಹೈ ಪ್ರಿಸ್ಟಸ್ ಎನರ್ಜಿ ಇದೆ ಅಂದರೆ ಸರಸ್ವತಿಯ ಆಶೀರ್ವಾದ ನಿಮ್ಮ ಮೇಲೆ ತುಂಬ ಚೆನ್ನಾಗಿ ಇದೆ ಅಂತ. ಆ ಸರಸ್ವತಿಯ ಆಶೀರ್ವಾದ ನಿಮ್ಮ ಜೀವನದಲ್ಲಿ ಇರೋದ್ರಿಂದಾನೇ ನೀವು ತುಂಬ ಬುದ್ಧಿವಂತರು, ಸಾಕಷ್ಟು ಸೀಕ್ರೆಟ್ಸ್ನ ತಿಳ್ಕೊಂಡಿರೋ ಅಂಥವ್ರು, ವಿದ್ಯಾವಂತರು, ಬುದ್ಧಿವಂತರು, ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ನಿಮ್ಮದೇ ಆದ ರೀತಿಯಲ್ಲಿ ಸೊಲ್ಯೂಷನ್ನ ಹುಡುಕೊಳ್ಳೋ ಅಂಥವ್ರು. ಸೊ ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಆ ಜೀವನದಿಂದ ವಾಕೌಟ್ ಮಾಡೋದು ನಿಮಗೆ ತುಂಬ ಚೆನ್ನಾಗಿ ಬರುತ್ತೆ. ಸೊ ಯಾವಾಗಲೂ ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋ ಅಂಥವ್ರು. ಕಳೆದು ಹೋದ ಸಮಯ, ಕಳೆದು ಹೋದ ಜೀವನ, ಕಳೆದು ಹೋದ ವ್ಯಕ್ತಿಗಳ ಬಗ್ಗೆ ನೀವು ಆದಷ್ಟು ಬೇಗ ನಿರ್ಧಾರನ ಕೈಗೊಂಡು ಅದರಿಂದ ಹೊರಗೆ ಬಂದು ಸರಿಯಾದ ನಿರ್ಧಾರನ ತಗೊಳ್ತಾ ಇದ್ದವಂಥವ್ರು. ಸಾಕಷ್ಟು ಅವಕಾಶಗಳನ್ನ ಪಡ್ಕೊಂಡಿದ್ರಿ, ಅವಕಾಶಗಳು ಇತ್ತು. ಸಾಕಷ್ಟು ಅವಕಾಶಗಳನ್ನ ನಿಮಗೆ ಸಿಗದಿರೋ ಹಾಗೆ ನಿಮ್ಮವರೆಗೂ ತಲುಪದಿರೋ ಹಾಗೆ ತಡೆದಿದ್ದಾರೆ. ಅದ್ರ ಮಧ್ಯೆನೂ ನಿಮ್ಮನ್ನ ನೀವು ಕಂಡುಕೊಂಡಂಥ ರೀತಿ, ನಿಮ್ಮನ್ನ ನೀವು ಪಡ್ಕೊಂಡಂಥ ರೀತಿ, ನಿಮಗೆ ನೀವು ಗೌರವನ ದಕ್ಕಿಸ್ಕೊಂಡಂಥ ರೀತಿ ತುಂಬಾನೇ ಸ್ಪೆಷಲ್ ಆಗಿ ಇದೆ ಅಂತ ಆಯಿತು ಇಲ್ಲಿ. ಜೊತೆಗೆ ಇಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಜೋರಾಗಿದೆ. 3 ಆಫ್ ವಾಂಡ್, 3 ಆಫ್ ಪೆಂಟಕಲ್. ಸೊ 3 ವೀಕ್ಸಿಂದ 3 ಇಯರ್ಸಿಂದ ಸಾಕಷ್ಟು ಸಫರ್ ಆಯಿತು. 3 ಇಯರ್ಸ್ ಎನರ್ಜಿ ಇದೆ ಇಲ್ಲಿ. ಅದಕ್ಕೆ ಮುಂಚೆಯಿಂದನೂ ಸಾಕಷ್ಟು ಸಫರ್ ಮಾಡಿರಬಹುದು. ಸ್ವಲ್ಪ ಉಸಿರಾಡೋ ರೀತಿಲಿ, ಸ್ವಲ್ಪ ನಿಮ್ಮನ್ನು ನೀವು ಬೆಟರ್ಮೆಂಟಲ್ಲಿ ನೋಡ್ಕೊಳ್ತಾ ಇದ್ದಂಥ ದಿನಗಳು 3 ವರ್ಷದ ಹಿಂದೆಯಿಂದ. ಸೊ ಆ 3 ವರ್ಷದಿಂದ ಸಾಕಷ್ಟು 3 ಜನ ನಿಮ್ಮ ಜೀವನದಲ್ಲಿ ಬಂದ್ಬಿಟ್ಟು, ಎಸ್ಪೆಷಲಿ 2 ವ್ಯಕ್ತಿಗಳು ಸಾಕಷ್ಟು ಸಮಸ್ಯೆನ ಮಾಡಿದ್ದಾರೆ. ಫೀಮೇಲ್ಸ್ ಕೆಲವ್ರಿಗಿದ್ದಾರೆ, ಮೇಲ್ ಪರ್ಸನ್ ಕೆಲವ್ರಿಗಿದ್ದಾರೆ. ಸೊ ಬಿಸ್ನೆಸ್ ವಿಚಾರದಲ್ಲಿ, ನಿಮ್ಮ ಕನಸುಗಳ ವಿಚಾರದಲ್ಲಿ, ವಿವಾಹದ ವಿಚಾರದಲ್ಲಿ, ಲವ್ ಪಾರ್ಟ್ನರ್ ವಿಚಾರದಲ್ಲಿ ಎಲ್ಲದರಲ್ಲೂ ಸಮಸ್ಯೆಗಳನ್ನ ಮಾಡಿದ್ದಾರೆ. ಎಲ್ಲ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಏನಾಯಿತು ಎಲ್ಲವೂ ನಿಮಗೆ ಈಗ ಗೊತ್ತಿರೋ ಅಂಥ ವಿಚಾರ. ಹಾಗಾಗಿ ಅದ್ರ ಬಗ್ಗೆ ಮಾತಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಜೊತೆಗೆ ಸಾಕಷ್ಟು ನಾಲೆಜಬಲ್ ಇರೋದ್ರಿಂದ, ಸಾಕಷ್ಟು ಸರಸ್ವತಿಯ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ನಿಮ್ಮಲ್ಲೆಲ್ಲರೂ ಇನ್ನೊಬ್ಬರಿಗೆ ಹೇಳ್ಕೊಡುವಂಥ ಹುದ್ದೆಯಲ್ಲಿ ಇರೋವಂಥವ್ರೇ ಇರ್ತೀರ. ಅಥವಾ ಗೌರ್ಮೆಂಟ್ ಜಾಬ್ ಮಾಡ್ತಾ ಇರ್ಬೋದು, ಅಥವಾ ಶಿಕ್ಷಕ ವೃತ್ತಿನ ಮಾಡ್ತಾ ಇರ್ಬೋದು, ಅಥವಾ ಆ ಕನಸು ನಿಮ್ದಾಗಿರ್ಬಹುದು. ಸಾಕಷ್ಟು ಸೀಕ್ರೆಟ್ಗಳ ನಡುವೆ ನಿಮಗೆ ಇರುವಂಥ
ಒಂದೇ ಒಂದು ಯೋಚನೆ, ನನ್ನ ಜೀವನಕ್ಕೆ ವೆಲ್ತಿ ಪರ್ಸನ್ ಬರಬೇಕು, ಇಲ್ಲ ನಾನು ವೆಲ್ತಿ ಪರ್ಸನ್ ಆಗಬೇಕು. ಎರಡೇ ನಿಮ್ಮ ಜೀವನದಲ್ಲಿ ಉದ್ದೇಶ ಇದ್ದಿದ್ದು. ಇಲ್ಲ ನಾನು ಶ್ರೀಮಂತಳಾಗಿ ಹಣ ಮಾಡಬೇಕು, ಶ್ರೀಮಂತರಾಗಿ ಹಣ ಮಾಡಬೇಕು, ಇಲ್ಲ ಶ್ರೀಮಂತ ವ್ಯಕ್ತಿ ಯಾರಾದರೂ ನನ್ನ ಜೀವನಕ್ಕೆ ಬರಬೇಕು. ಒಟ್ಟಿನಲ್ಲಿ ನನಗೆ ದುಡ್ಡು ಬೇಕು, ಐ ವಾಂಟ್ ಟು ಅರ್ನ್ ಮನಿ ಅನ್ನುವಂಥದ್ದು ನಿಮ್ಮ ಜೀವನದಲ್ಲಿ ಇತ್ತು. ಅಥವಾ ನೀವು ಬಿಸ್ನೆಸ್ ಶುರು ಮಾಡಬೇಕು, ಅಥವಾ ಫೈನಾನ್ಷಿಯಲಿ ಹೆಚ್ಚು ಸ್ಟೇಬಲ್ ಆಗಿರಬೇಕು ಅಂತ ಆಸೆ ಪಟ್ಟು ಆಗಿಲ್ಲ ಅಂತ ಅನ್ಸುತ್ತೆ. ಸೊ ಆಗಿದ್ದೀರಾ, ಆಗಿಲ್ಲ, ಇದೆರಡರ ನಡುವೆ ಕೆಲವರ ಜೀವನ ಇದೆ. ಬಟ್ ನೋಡೋಣ ಏನಾಗಬಹುದು ಅಂತ. ಸೊ ಕೆಲವರು ಆಲ್ರೆಡಿ ಅಚೀವ್ ಮಾಡಿದ್ದೀರಾ, ಕೆಲವರು ಅಚೀವ್ಮೆಂಟ್ ದಾರಿಲಿ ಇದ್ದೀರಾ, ಕೆಲವರು ಇನ್ನ ಒಂದಷ್ಟು ಗೊಂದಲದಲ್ಲಿ ಪ್ರಯತ್ನದಲ್ಲಿ ಇದ್ದೀರಾ. ಸೊ ಫ್ಯೂಚರ್ ಎನರ್ಜಿಗೆ ಪ್ರೆಸೆಂಟ್ ಎನರ್ಜಿಗೆ ಬರೋದಾದ್ರೆ ಹ್ಯಾಂಗ್ ಮ್ಯಾನ್ ಎನರ್ಜಿ ಇದೆ. ಸದ್ಯಕ್ಕೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಗೊಂದಲಗಳು ಇದೆ. ಆ ಗೊಂದಲಗಳು ನಿಮ್ಮ ಜೀವನನ ಯಾವ ದಿಕ್ಕಿಗೆ ಕರ್ಕೊಂಡು ಹೋಗ್ತಾ ಇದೆ ಗೊತ್ತಿಲ್ಲ. ಎಲ್ಲೋ ಒಂದ್ ಕಡೆ ಕಟ್ ಹಾಕ್ದಂತ ರೀತಿಲಿ ಇದ್ದೀರಾ. ಸೊ ಸಾಕಷ್ಟು ಎನರ್ಜಿ ಅಪ್ಡೇಟ್ ಆಗಕ್ ಹೋಗಿ ಹೋಗಿ ನಿಮ್ಮ ಎನರ್ಜಿನ ಕಟ್ ಮಾಡಿದ್ದಾರೆ. ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿ ಇರಬಹುದು, ಅಥವಾ ಎನರ್ಜಿ ಟ್ರ್ಯಾಪಿಂಗ್ ಇರಬಹುದು, ಅಥವಾ ದುಷ್ಟ ಶಕ್ತಿಗಳ ಅಟ್ಟಹಾಸದಲ್ಲಿ ನಿಮ್ಮ ಜೀವನ ಎಲ್ಲೋ ಕಳೆದು ಹೋಗಿರಬಹುದು. ಸೊ ಇನ್ ಕೆಲವರಿಗೆ ನೀವೇನೇ ಮಾಡಿದ್ರು ಎಲ್ಲವೂ ಉಲ್ಟಾ ಆಗೋ ಹಾಗೆ ಕೆಲವು ಪ್ರಯೋಗಗಳಾಗಿರ್ಬೋದು. ಕೆಲವರು ನಿಮ್ಗೆ ಮೋಸ ಮಾಡಿ ನಿಮ್ಮನ್ನೇ ಕನ್ಫ್ಯೂಷನ್ ಸ್ಟೇಟಿಗೆ ತಗೊಂಬಂದು ಹಾಕಿರ್ಬೋದು. ಒಟ್ನಲ್ಲಿ ನಿಮ್ಮ ಗೋಲ್ನೇ ನೀವು ಮರೆಯೋ ಹಾಗೆ ಮಾಡಿಬಿಟ್ಟಿದ್ದಾರೆ. ಸೊ ಸದ್ಯದ ಫ್ಯೂಚರ್ ಅಲ್ಲಿ ನಿಮ್ಮ ಜೀವನಕ್ಕೆ ಪ್ರೀತಿಯ ಅಗತ್ಯ ಇದೆ, ಪ್ರೀತಿಯ ಅವಶ್ಯಕತೆ ಇದೆ. ಆ ಪ್ರೀತಿಯ ಅಗತ್ಯ ಅವಶ್ಯಕತೆ ನಿಮ್ಮ ಜೀವನದಿಂದ ದೂರ ಆಗೋಯ್ತು ಅಥವಾ ದೂರ ಆಗಿಲ್ಲ ಅಂತ ನೀವು ಅನ್ಕೊಂಡಿದ್ರೆ ನಿಮ್ಮ ಜೀವನದಲ್ಲಿ ಪಡ್ಕೊಂಡಿದ್ಕಿಂತ ಕಳ್ಕೊಂಡಿದ್ದೇ ಜಾಸ್ತಿ. ಆದ್ರೆ ಎಲ್ಲವನ್ನೂ ಕಳ್ಕೊಂಡ ನೀವು ನಿಮ್ಮನ್ನ ನೀವು ಕಳ್ಕೊಳ್ಳೋದಕ್ಕೆ ಬಿಟ್ಟಿಲ್ಲ. ಯಾವುದೋ ಒಂದು ಭ್ರಮೆಯಲ್ಲಿ ಬದುಕ್ತಿದ್ದೀರೋ ಅಥವಾ ವಾಸ್ತವದಲ್ಲೇ ಇದ್ದೀರೋ ಅನ್ನುವಂಥ ಗೊಂದಲ ನಿಮ್ಮ ಜೀವನದಲ್ಲಿ ಇದೆ. ಸೊ ಇನ್ನೊಂಚೂರು ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗಬೇಕು. ಇನ್ನು ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗಿಲ್ಲ. ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗಿದ ತಕ್ಷಣ ನಿಮ್ಮ ಜೀವನಕ್ಕೆ ಬರಬೇಕಾದಂಥ ಆ ಟ್ರೂ ಲವ್ ವಾಪಸ್ ಬರುತ್ತೆ ಅನ್ನುವಂಥದ್ದು ಇದೆ. ಅಲ್ಲಿ 3-3 ಎನರ್ಜಿ ಇದ್ರೆ ಇಲ್ಲಿ 5-5 ಎನರ್ಜಿ ಇದೆ. ಡೆಫಿನೆಟ್ಲಿ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜಿನ ಫೇಸ್ ಮಾಡ್ತಾ ಇದ್ದೀರಾ. ಆರೋಗ್ಯದಲ್ಲಿ ಸಮಸ್ಯೆ ಇಲ್ಲ. ಸೊ ಕೆಲವರು ಪಾಸ್ಟ್ ಎನರ್ಜಿ 3 years ಇಂದ ಇದ್ರೆ ಫ್ಯೂಚರ್ ಎನರ್ಜಿ 5 years ಇಂದ ಇದೆ. ಇಟ್ಸ್ ಮೀನ್ಸ್ ಇನ್ನೊಂದು 2 years ವರೆಗೂ ಈ ಸಫರಿಂಗ್ ಹೀಗೆ ಏರುಪೇರು ಆಗ್ತಾನೆ ಇರುತ್ತೆ ಅನ್ನುವಂಥದ್ದು ಇದೆ. ಅದು ಪಾಪು ಬರುವಂಥ ವಿಚಾರ ಆಗಿರ್ಲಿ, ಪ್ರೀತಿ ಬರುವಂಥ ವಿಚಾರ ಆಗಿರ್ಲಿ, ಕನಸುಗಳು ನನಸಾಗುವಂಥ ವಿಚಾರ ಆಗಿರ್ಲಿ, ಇದೆಲ್ಲವೂ ಕೂಡ ಇದೆ. ಸೊ ಇದೆಲ್ಲದರ ಮಧ್ಯೆ ನಿಮ್ಮ ಜೀವನ ಮುಂದುವರಿತಾ ಇದೆ. ಸಾಕಷ್ಟು ಬದಲಾವಣೆಗೋಸ್ಕರ ನೀವು ಕಾಯ್ತಾ ಇದ್ದೀರಾ. ಆ ಕಾಯುವಿಕೆಯ ಒಂದು ಅಂತಿಮ ಹಂತದಲ್ಲಿ ಇದ್ದೀರಾ ಅಂದ್ರೆ ತಪ್ಪಾಗೋದಿಲ್ಲ. ಜೊತೆಗೆ 2 ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇದ್ದಾರೆ. ಆ 2 ವ್ಯಕ್ತಿಗಳಲ್ಲಿ ಯಾರನ್ನ ಆಯ್ಕೆ ಮಾಡ್ಕೊಳ್ಬೇಕು ಅನ್ನುವಂಥದ್ದೇ ನಿಮ್ಮ ಜೀವನದಲ್ಲಿ ದೊಡ್ಡ ಸಮಸ್ಯೆ ಆಗಿದೆ. ಸೊ ಇವ್ರು ಯಾರು ಬೇಡ, ನನಗೆ ಒಂಟಿಯಾಗಿರ್ತೀನಿ ಅಂತ ಸಿಂಗಲ್ ಆಗಿರೋರು ಯೋಚನೆ ಮಾಡ್ತಾ ಇದ್ರೆ, ಕೆಲವರು ಥರ್ಡ್ ಪಾರ್ಟಿ ಸಿಚುವೇಶನ್ ಅಲ್ಲಿ ಇರೋರು ಈ ಹೆವಿ ಎನರ್ಜಿನ ಅನಲೈಸ್ ಮಾಡಕ್ ಆಗ್ದಿರಾ ಈ ಹೆವಿ ಎನರ್ಜಿ ಜೊತೆ ಅವರು ಕಾಂಪ್ರಮೈಸು ಆಗಕ್ ಆಗ್ತಾ ಇಲ್ಲ, ಅದನ್ನ ಫೇಸ್ ಮಾಡೋದಕ್ಕೂ ಆಗ್ತಾ ಇಲ್ಲ. ಹಾಗಾಗಿ ಫೇಸ್ ಮಾಡ್ದಿರಾ ಒಂಟಿಯಾಗೆ ಇದ್ಬಿಡೋಣ ಅಂತ ಯೋಚನೆನ ಮಾಡ್ತಿದ್ದಾರೆ. ಇದೆಲ್ಲದರಿಂದ ಹೊರಗೆ ಬಂದು ಬೇರೆ ರೀತಿಲಿ ನನ್ನ ಜೀವನದ ದಿಕ್ಕನ್ನೇ ಬದಲಾಯಿಸ್ಕೊಂಡು ಹೊಸ ರೀತಿಲಿ ಪ್ರಯತ್ನ ಪಡೋಣ ಅಂತ ಪ್ರಯತ್ನ ಪಡ್ತಾ ಇದ್ದೀರಾ. ಸದ್ಯಕ್ಕೆ ಥರ್ಡ್ ಪಾರ್ಟಿ ಸಿಚುವೇಶನ್ ಅಥವಾ ಸೋ ಕಾಲ್ಡ್ ಫ್ರೆಂಡ್ಸ್ ಅಂತ ಮುಖವಾಡ ಹಾಕೊಂಡಿರೋರು ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ ಅನ್ನ ನಿಮ್ಮ ಜೀವನಕ್ಕೆ ತಂದವರು ಎಲ್ಲರೂ ಆಕ್ಟಿವ್ ಆಗಿ ಇದ್ದಾರೆ. ಸೊ ಸಾಕಷ್ಟು ಸೆಲೆಬ್ರೇಷನ್ ಇದ್ರ ಮಧ್ಯೆ ನಿಮ್ಮ ಜೀವನಕ್ಕೆ ಬರುತ್ತೆ. ಇಬ್ಬರ ಮಧ್ಯೆ ಯಾರನ್ನ ಆಯ್ಕೆ ಮಾಡ್ಕೊಳ್ತೀರಾ ಅದು ಕೂಡ ನಿಮ್ಮ ಅನುಕೂಲಕ್ಕೆ ಆಗತ್ತೆ. ಜೊತೆಗೆ ನಿಮ್ಮನ್ನ ತುಂಬಾ ಪ್ರೀತಿ ಮಾಡೋರು 3 ಜನನು ನಿಮಗೆ ಸಹಾಯನ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ. ಥರ್ಡ್ ಪಾರ್ಟಿ ಸಿಚುವೇಶನ್ ಬೇರೆ, ನಿಮ್ಮನ್ನ ಪ್ರೀತಿ ಮಾಡೋರು ನಿಮ್ಗೆ ಸಹಾಯ ಮಾಡುವಂಥ ವಿಚಾರಗಳು ಬೇರೆ ಇದೆ. ಸೊ ಫೈನಾನ್ಷಿಯಲಿ ಸಾಕಷ್ಟು ಸಕ್ಸಸ್ ಅನ್ನ ನೋಡ್ತೀರಾ, ನಿಮ್ಮದೇ ಆದ ರೀತಿಲಿ ಯಶಸ್ಸನ್ನ ಪಡಿತೀರಾ ಅನ್ನುವಂಥದ್ದು ಇದೆ. ಹೊಸ ಕೆಲಸವನ್ನ ಪಡೆಯುವಂಥದ್ದು, ಹೊಸ ದುಡ್ಡು ಬರುವಂಥದ್ದು, ಹೊಸ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಆಗೋದ್ರ ಕಡೆ ನೀವು ಗಮನನ ಕೊಡ್ತಾ ಇದ್ದೀರಾ. ಅದರಲ್ಲಿ ನಿಮ್ಗೆ ಹೆಚ್ಚಿನ ಸಕ್ಸಸ್ ಅನ್ನೋದು ಸಿಗುತ್ತೆ. ಹೆಚ್ಚು ತಾಳ್ಮೆ ನಿಮ್ಮದಾಗಿಸ್ಕೊಳ್ತೀರಾ. ಆ ತಾಳ್ಮೆಯ ಜೊತೆಗೆ ಆ ಶಕ್ತಿ ದೇವತೆಯ ಆಶೀರ್ವಾದದಿಂದ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳು ಬರೋದ್ರಲ್ಲಿ ಇದೆ.
ಪ್ರೀತಿ ವಿಚಾರದಲ್ಲೂ ತಾಳ್ಮೆ ಇರಲಿ, ಹಣಕಾಸಿನ ವಿಚಾರದಲ್ಲೂ ತಾಳ್ಮೆ ಇರಲಿ, ಥರ್ಡ್ ಪಾರ್ಟಿ ಸಿಚುವೇಶನ್ನಲ್ಲೂ ತಾಳ್ಮೆ ಇರಲಿ. ಸೊ ಸಮಯಕ್ಕೆ ಸಮಯ ಕೊಡಬೇಕು ಅಂತ ನೀವೇನು ನಿರ್ಧಾರ ತಗೊಂಡಿದ್ದೀರಾ, ಆ ನಿರ್ಧಾರ ನಿಮ್ಮ ಜೀವನದಲ್ಲಿ ಸಾಕಷ್ಟು ಬದಲಾವಣೆಯನ್ನು ತಗೊಂಬರ್ತಾ ಇದೆ. ದ ವರ್ಡ್ ಕಾರ್ಡ್ ಇದೆ. ಖಂಡಿತವಾಗ್ಲೂ ಇದೊಂದು ಅಂತಿಮವಾದಂಥ ಯಾತ್ರೆ ಅಂತ ಹೇಳಬಹುದು, ಅಥವಾ ಒಂದು ಎಂಡಿಂಗ್ ಸಿಚುವೇಶನ್. ನೀವೇನು ಡಿಸೈಡ್ ಮಾಡಿದ್ದೀರಾ, ಯಾರ್ದೋ ಒಂದು ಅಂತಿಮ ಯಾತ್ರೆ ಸುದ್ದಿನ ಇನ್ನೊಂದು ಕೇಳ್ತೀವಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಜೀವನದಲ್ಲಿ ನೀವು ಹೈಲಿ ಪ್ರೊಟೆಕ್ಟೆಡ್ ಇದ್ದೀರಾ. ಒಂದು ಪ್ರೊಟೆಕ್ಷನ್ ನಿಮಗೆ ಇದೆ, ಯೂನಿವರ್ಸ್ ಕಡೆಯಿಂದ ಪ್ರೊಟೆಕ್ಷನ್ ಇದೆ, ಯೂನಿವರ್ಸ್ ಕಡೆಯಿಂದ ಬ್ಲೆಸ್ಸಿಂಗ್ಸ್ ಇದೆ. ನಿಮ್ಮ ಲವ್ ಲೈಫ್ ಕಂಪ್ಲೀಟ್ ಆಗೋದ್ರಲ್ಲಿ ಇದೆ, ನಿಮ್ಮ ಕೆರಿಯರ್ ಲೈಫ್ ಕಂಪ್ಲೀಟ್ ಆಗೋದ್ರಲ್ಲಿ ಇದೆ. ಏನು ಪ್ರಯಾಣ ಬೆಳೆಸ್ತಾ ಇದ್ದೀರಾ, ನೀವು ವಿದೇಶಕ್ಕೆ ಹೋಗುವಂಥ ಸಾಧ್ಯತೆಗಳು ಕೂಡ ಇದೆ. ಜೊತೆಗೆ ಬೇರೆ ಊರಿಗೆ ಹೋಗಿ ಅಲ್ಲಿ ಸೆಟ್ಲ್ ಆಗುವಂಥದ್ದು, ಅಲ್ಲಿ ಹೊಸ ಬಿಸ್ನೆಸ್ ಶುರು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ನಿಮ್ಮ ಜೀವನದಲ್ಲಿ ಎಲ್ಲದರ ಅಂತ್ಯ ಆಗಿ ಒಂದು ನ್ಯೂ ಬಿಗಿನಿಂಗ್ ಕಡೆ ನಿಮ್ಮ ಜೀವನ ಹೋಗ್ತಾ ಇದೆ. ತುಂಬಾ ಚೆನ್ನಾಗಿದೆ ಫ್ಯೂಚರು. ಸೊ ಹಾಗಾಗಿ ಧೈರ್ಯವಾಗಿ ಇರಿ, ಧೈರ್ಯವಾಗಿ ಮುಂದುವರಿಸಿ. ಇಬ್ಬರ ಮಧ್ಯೆ ಯಾರನ್ನ ಆಯ್ಕೆ ಮಾಡ್ಕೊಳ್ತೀರಾ, ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಆಲ್ರೆಡಿ ಮ್ಯಾರೇಜ್ ಏನಾದರೂ ನೀವು ಆಗಿದ್ರೆ ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ತುಂಬ ಚೆನ್ನಾಗಿದೆ. ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಜೊತೆನೇ ನೀವಿರಿ. ನಿಮ್ಮ ಹಸ್ಬೆಂಡ್ ಆ್ಯಂಡ್ ವೈಫ್ ರಿಲೇಷನ್ಶಿಪ್ ಯಾವಾಗಲೂ ಬೆಟರ್ ವೇಲಿ ಇರೋ ಹಾಗೆ ನೋಡ್ಕೊಳ್ಳಿ. ಸೊ ಅದೊಂದೇ ಇಲ್ಲಿ ಇರುವಂಥದ್ದು, ಹೆಚ್ಚು ಪ್ರಾಶಸ್ತ್ಯ ಕೊಡಬೇಕಾಗಿರುವಂಥದ್ದು ನಿಮ್ಮ ಲವ್ ಲೈಫಿಗೆ ಮತ್ತು ನಿಮ್ಮ ಕೆರಿಯರ್ ಲೈಫಿಗೆ. ಅದೆರಡೂ ಕೂಡ ಬ್ಯಾಲೆನ್ಸಲ್ಲಿ ಇದೆ, ಎಲ್ಲವೂ ಕೂಡ ಚೆನ್ನಾಗಿ ಹೋಗ್ತಾ ಇದೆ ಅನ್ನುವಂಥದ್ದು. ಆ ಶಕ್ತಿ ದೇವತೆಯ ಆಶೀರ್ವಾದದಿಂದ ನಿಮಗೆ ರಕ್ಷಣೆ ಇದೆ. ನಿಮ್ಮ ಜೀವನದಲ್ಲಿ ಎಲ್ಲವೂ ಕೂಡ ಪಾಸಿಟಿವ್ ಆಗಿ ಬದಲಾಗಿ ದ ಎಂಡಿಂಗ್ ಜೊತೆಗೆ ದ ಒಂದು ಕಂಪ್ಲೀಟ್ ಪಿಕ್ಚರ್ ನಿಮಗೆ ಸಿಗೋದ್ರಲ್ಲಿ ಇದೆ. ಸಾಕಷ್ಟು ಆಶೀರ್ವಾದ ಇದೆ ನಿಮಗೆ, ಸಾಕಷ್ಟು ಆಶೀರ್ವಾದ ಇದೆ. ಪ್ರಯಾಣದಲ್ಲೂ ಕೂಡ ಆಶೀರ್ವಾದ ಇದೆ, ಹಣಕಾಸಿನ ವಿಚಾರದಲ್ಲೂ ಆಶೀರ್ವಾದ ಇದೆ, ಪ್ರೀತಿ ವಿಚಾರದಲ್ಲೂ ಆಶೀರ್ವಾದ ಇದೆ, ಆರೋಗ್ಯದ ವಿಚಾರದಲ್ಲೂ ಆಶೀರ್ವಾದ ಇದೆ, ಬಿಸ್ನೆಸ್ ವಿಚಾರದಲ್ಲೂ ಆಶೀರ್ವಾದ ಇದೆ. ಈ ಹ್ಯಾಂಗ್ ಮ್ಯಾನ್ ಎನರ್ಜಿಯಿಂದ ಹೊರಗೆ ಬಂದು ಈ ಒಂದು ಬ್ಯೂಟಿಫುಲ್ ಲೈಫಿಗೆ ನಿಮ್ಮನ್ನು ನೀವು ತಯಾರು ಮಾಡ್ಕೊಳ್ತೀರ. ಓಕೆ, ಇದಕ್ಕೆಲ್ಲ ಕಾರಣ, ಇದಕ್ಕೆಲ್ಲ ನಿಮಗೆ ಸಹಾಯ ಮಾಡುವಂಥದ್ದು ನಿಮ್ಮ ಇಂಟ್ಯೂಷನ್, ನಿಮ್ಮ ಯೋಚನಾ ಶಕ್ತಿ, ನಿಮ್ಮ ಆಲೋಚನಾ ಶಕ್ತಿ, ನಿಮ್ಮ ಒಂದು ಹೈಯರ್ ಸೆಲ್ಫ್ ಜೊತೆ ನೀವು ಕನೆಕ್ಟ್ ಆಗಿದ್ದಾಗ ನಿಮಗೆ ಇದೆಲ್ಲದರ ಒಂದು ಔಟ್ಪುಟ್ ನಿಮಗೆ ಸಿಗತ್ತೆ. ಸೊ ಹಾಗಾಗಿ ನಿಮ್ಮ ಹೈಯರ್ ಸೆಲ್ಫ್ ಜೊತೆ ಕನೆಕ್ಟ್ ಆಗಿರಿ, ಆ ಶಕ್ತಿ ದೇವತೆಯ ಆರಾಧನೆನ ಮಾಡಿ. ನಿಮ್ಮ ಪ್ರೆಸೆಂಟ್ ತುಂಬ ಚೆನ್ನಾಗಿದೆ. ಸೊ ಫ್ಯೂಚರ್ ಕಡೆ ಬರೋದಾದರೆ ದ ಎಂಪ್ರೆಸ್ ಇದ್ದಾರೆ, ಜೊತೆಗೆ 9 ಆಫ್ ಕಪ್ ಇದೆ. ಎಲ್ಲೋ ಒಂದು ಕಡೆ ಫ್ಯೂಚರಲ್ಲಿ ನಿಮ್ಮ ತಾಯಿಯಿಂದ ನೀವು ಅಂದ್ಕೊಂಡಂಥ ರಿಸಲ್ಟ್ ಸಿಗದಿರ ಇರಬಹುದು, ಅಥವಾ ಕೆಲವರಿಗೆ ತಾಯಿಯ ಆಶೀರ್ವಾದ ಅಥವಾ ತಾಯಿ ನಿಮ್ಮಿಂದ ಸ್ವಲ್ಪ, ಗೊತ್ತಿಲ್ಲ ಹೇಗೆ ಹೇಳೋದು ಅಂತ, ಗೊತ್ತಿಲ್ಲ, ಇದಕ್ಕೊಂದು ಕ್ಲಾರಿಟಿ ತಗೊಳ್ತೀನಿ, ಅದು ಹೇಳಬೇಕು ಬೇಡ ಅಂತ. ಸೊ ಎಸ್, ಓಕೆ, ಥ್ಯಾಂಕ್ ಯು. ಸೊ ಯಾರ್ದೋ ಒಂದು ಪ್ರಶ್ನೆ ಇತ್ತು, ಸೊ ಹಾಗಾಗಿ ಇದನ್ನ ಹೇಳಬೇಕು ಬೇಡ ಅಂತ ಗೊತ್ತಿರಲಿಲ್ಲ. ಸೊ ಯಾರೋ ಒಬ್ರು ಪ್ರೆಗ್ನೆನ್ಸಿ ವಿಚಾರಕ್ಕೆ ತುಂಬ ತಲೆ ತಿಂತಾ ಇದ್ದಾರೆ. ಸೊ ಯಾವ ಮಗು ಆಗುತ್ತೆ ಅಂತ. ಸೊ ನಿಮಗೆ ಡಿಸಪಾಯಿಂಟ್ ಆಗುತ್ತೆ, ನೀವು ಅಂದ್ಕೊಂಡಂಥ ಮಗು ಆಗೋದಿಲ್ಲ, ಬೇರೆ ಮಗು ಆಗುತ್ತೆ ಇನ್ ಫ್ಯೂಚರಲ್ಲಿ. ಓಕೆ, ಸೊ ಜೊತೆಗೆ ನಿಮಗೆ ನೀವು ಮೋಸ ಮಾಡ್ಕೊಳ್ಳೋದನ್ನ ನಿಲ್ಲಿಸಿ, ಜೊತೆಗೆ ಬೇರೆಯವರಿಂದ ನೀವು ಮೋಸ ಹೋಗೋದನ್ನ ಕೂಡ ನಿಲ್ಲಿಸಿ ಅನ್ನುವಂಥದ್ದು ಇದೆ. ಫ್ಯೂಚರಲ್ಲಿ ಸ್ವಲ್ಪ ವೆಯ್ಟ್ ಮಾಡಿ. ಸೊ ನಿಮ್ಮ ನೆಗೆಟಿವಿಟಿ ಎಲ್ಲವೂ ಕೂಡ ದೂರ ಆಗುತ್ತೆ, ನಿಮ್ಮ ಪವರ್ ನಿಮಗೆ ವಾಪಸ್ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಹೊಸ ಪಾರ್ಟ್ನರ್ ನಿಮಗೆ ಬರುವಂಥ ಸಾಧ್ಯತೆ ಇದೆ. ಜೊತೆಗೆ ಫೈನಾನ್ಷಿಯಲಿ ಸಕ್ಸಸ್ ಕೂಡ ನೋಡ್ತೀರಾ. ಪ್ರಿನ್ಸಸ್ ಆಫ್ ಕಾಯಿನ್ ಇದೆ ಇಲ್ಲಿ, ಕಾಯಿನ್ ಆಫ್ ಕಿಂಗ್ ಇದೆ. ಸೊ ಹಾಗಾಗಿ ನಿಮ್ಮ ಫೈನಾನ್ಷಿಯಲ್ ಪಾರ್ಟ್ನರ್ ಕೂಡ ನಿಮ್ಮ ಲೈಫಿಗೆ ಬರ್ತಾರೆ. ನೀವು ಅಂದ್ಕೊಂಡಂಥ ರೀತಿಲೇ ನಿಮಗೆ ಹೆಚ್ಚಿನ ಅನುಕೂಲನ ಸಿಗುತ್ತೆ. ನೀವು ಅಂದ್ಕೊಂಡಿದ್ರಿ ಅಲ್ವಾ, ಸೊ ನನಗೆ ಇಲ್ಲ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರುವಂಥ ಹಣವಂತ ವ್ಯಕ್ತಿ ನನ್ನ ಜೀವನಕ್ಕೆ ಬೇಕು, ಇಲ್ಲ ನಾನು ಹಣವಂತರಾಗಿ ಬದಲಾಗಬೇಕು ಅನ್ನುವಂಥದ್ದು. ಆ ಹಣವಂತ ವ್ಯಕ್ತಿ ಕೂಡ ಬರ್ತಾರೆ, ಆ ಹಣವಂತ ವ್ಯಕ್ತಿ ಕೂಡ ನೀವೇ ಆಗ್ತೀರಾ ಅನ್ನುವಂಥದ್ದು ಇದೆ. ಜೊತೆಗೆ ಹಣಕಾಸಿನ ವಿಚಾರದಲ್ಲಿ ಯಾರು
ಯಾರು ನಿಮಗೆ ಮೋಸ ಮಾಡಿ ಹೋಗಿದ್ರು ಅವರು ಕೂಡ ನಿಮ್ಮ ಜೀವನಕ್ಕೆ ವಾಪಸ್ ಬರ್ತಾರೆ, ಆ ಅಮೌಂಟ್ ನಿಮಗೆ ಬರುತ್ತೆ ಅನ್ನುವಂಥದ್ದು ಇದೆ. ಬಿಸ್ನೆಸ್ಸು ಕೂಡ ಚೆನ್ನಾಗಾಗತ್ತೆ, ರಿಲೇಶನ್ಶಿಪ್ ಕೂಡ ಸ್ಟ್ರಾಂಗ್ ಆಗತ್ತೆ ಇನ್ ಫ್ಯೂಚರ್ ಡೇಸಲ್ಲಿ ಅನ್ನುವಂಥದ್ದು ಇದೆ. ಹೊಸ ಪಾರ್ಟ್ನರ್ ಬರುವಂಥದ್ದು, ಹೊಸ ಜೀವನ ನಿಮ್ದಾಗುವಂಥದ್ದು, ಹೊಸ ಬದಲಾವಣೆಗಳು ನಿಮ್ಮ ಜೀವನದಲ್ಲಿ ಬರೋದ್ರಲ್ಲಿ ಇದೆ. ಜೊತೆಗೆ ಸೋಲ್ಮೇಟ್ ಟ್ವಿನ್ ಫ್ಲೇಮ್ ಬರುವಂತ ಸಾಧ್ಯತೆಗಳು ಕೂಡ ಇದೆ. ಫುಲ್ ಮೂನ್ ಎನರ್ಜಿ ತುಂಬಾನೇ ಅಪ್ಡೇಟ್ ಅನ್ನ ತರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ. ಹೊಸ ಪ್ರೀತಿ ಬರುವಂಥದ್ದು, ಹೊಸ ಪಾಪು ಬರುವಂಥದ್ದು, ಹೊಸ ರಿಲೇಶನ್ಶಿಪ್ ಬರುವಂಥದ್ದು, ಹೊಸ ಬಿಸ್ನೆಸ್ ಕೂಡ ಶುರು ಮಾಡುವಂತ ಸಾಧ್ಯತೆ ಇದೆ. ಡಿವೈನ್ ಪ್ರೀತಿ, ಮಹಾಲಕ್ಷ್ಮಿಯ ಪ್ರೀತಿ, ಶ್ರೀ ಕೃಷ್ಣನ ಆಶೀರ್ವಾದ ನಿಮ್ಮ ಜೊತೆ ಯಾವಾಗಲೂ ಇರುತ್ತೆ ಅನ್ನುವಂಥದ್ದು ಇದೆ. ಹೊಸ ಲವ್ ನಿಮ್ಮ ಜೀವನಕ್ಕೆ ಸಾಕಷ್ಟು ಬದಲಾವಣೆನ ತಗೊಂಬಂದ್ರೆ, ಹೊಸ ಬಿಸ್ನೆಸ್ ನಿಮ್ಮ ಜೀವನಕ್ಕೆ ಸಾಕಷ್ಟು ಸ್ಟೆಬಿಲಿಟಿನ ತಗೊಂಬರುತ್ತೆ ಅನ್ನುವಂಥದ್ದು ಇದೆ. ಹೊಸ ಪಾರ್ಟ್ನರ್ ನಿಮ್ಮ ಲೈಫಿಗೆ ಪ್ರೀತಿ, ಹಣ, ಬದುಕು ಎಲ್ಲವನ್ನು ಕೂಡ ತಂದ್ಕೊಡ್ತಾರೆ. ಎಲ್ಲೋ ಒಂದ್ ಕಡೆ ನಿಮಗೆ ನೀವು ಮೋಸ ಮಾಡ್ಕೊಳ್ಲಿಲ್ಲ ಅಂದ್ರೆ ಸಾಕು ಅನ್ನುವಂಥ ರೀತಿಲಿ ನಿಮ್ಮ ಫ್ಯೂಚರ್ ಡೇಸ್ ಇದೆ. ಸೊ ಹಾಗಾಗಿ ಎಲ್ಲೂ ನಿಮಗೆ ನೀವು ಮೋಸ ಮಾಡ್ಕೊಬೇಡಿ ಇನ್ ಫ್ಯೂಚರ್ ಡೇಸಲ್ಲಿ. ಯಾಕೆಂದರೆ ಫ್ಯೂಚರ್ ಡೇಸ್ ನಿಮ್ಮ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಇದೆ. ಹಾಗಾಗಿ ಆ ಇಂಪಾರ್ಟೆಂಟ್ ಡೇಸ್ನ ನಿಮ್ಮ ಲೈಫಲ್ಲಿ ನೀವು ಕಳ್ಕೊಳ್ದಿರೋ ಹಾಗೆ ನೋಡ್ಕೊಳ್ಳಿ. ಸೊ ಕಾರ್ಡು ಶಫಲ್ ಮಾಡೋಕ್ಕಿಂತ ಮುಂಚೆನೆ ಬಿದ್ದುಬಿಡ್ತು, ನೋಡೋಣ. ಸೊ ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಇದೆ, ರಿಕವರಿ ಆಗತ್ತೆ. ಸೊ ಮೆಡಿಟೇಷನ್ ಬ್ರಿಂಗ್ ಆನ್ಸರ್ ಅಂತ ಇದೆ. ಸೊ ಬಿಗ್ ಹ್ಯಾಪಿ ಚೇಂಜ್ ಇದೆ. ಸೊ ನಿಮ್ಮ ಪಾಸ್ಟ್, ಪ್ರೆಸೆಂಟ್, ಫ್ಯೂಚರಲ್ಲಿ ಬಿಗ್ ಹ್ಯಾಪಿ ಚೇಂಜ್ ಬರೋದ್ರಲ್ಲಿ ಇದೆ. ಸೊ ಹಾಗಾಗಿ ಹೆಚ್ಚು ಚಿಂತೆ ಮಾಡಬೇಡಿ, ನೋ ನೀಡ್ ಟು ವರಿ ಅಂತ ಇದೆ. ಸೊ ಯಾವಾಗ ಬರುತ್ತೆ ಈ ಬಿಗ್ ಆಫ್ ಚೇಂಜ್ ಅಂತ ನೀವು ಕೇಳೋದಾದ್ರೆ, ಸೊ ವಿತಿನ್ ನೆಕ್ಸ್ಟ್ ಫ್ಯೂ ಮಂತಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ವಿತಿನ್ ನೆಕ್ಸ್ಟ್ ಫ್ಯೂ ಮಂತ್ ಒಳಗೆ ನೀವೇನೇ ಮಾಡಬೇಕಿದ್ರು ಇನ್ನೊಮ್ಮೆ ಯೋಚನೆ ಮಾಡಿ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಕೆಲವು ವಿಚಾರಕ್ಕೆ ನಾಟ್ ದ ರೈಟ್ ಟೈಮ್ ಅನ್ನೋ ರೀತಿಲಿ ಇರೋದ್ರಿಂದ ಸೊ ದುಡುಕಿ ಯಾವ ನಿರ್ಧಾರನೂ ತಗೊಬೇಡಿ ಅನ್ನುವಂಥದ್ದು ಇದೆ. ಸೊ ನೆಕ್ಸ್ಟ್ ಇಯರ್ ಅಷ್ಟರಲ್ಲಿ ಸಾಕಷ್ಟು ಪಾಸಿಟಿವ್ ವಿಚಾರಗಳು ನಿಮ್ಮ ಜೀವನದಲ್ಲಿ ನಡೆದು ಸಾಕಷ್ಟು ಹೊಸ ವ್ಯಕ್ತಿಗಳು ನಿಮ್ಮ ಜೀವನಕ್ಕೆ ಬರ್ತಾರೆ ಅನ್ನುವಂಥದ್ದು ಇದೆ. ಸೊ ಹಾಗಾಗಿ ಎಸ್ ಕೂಡ ಇದೆ, ವೆಯ್ಟ್ ಕೂಡ ಇದೆ, ನೋ ಕೂಡ ಇದೆ. ಸೊ ಎಸ್, ನೋ, ವೆಯ್ಟ್ ಮೂರು ಇರೋದ್ರಿಂದ ಸೊ ನಂಬಿಕೆ ಇರಲಿ. ಎಲ್ಲದೂ ಆಗುತ್ತೆ ಅಂತ ಅಲ್ಲ, ಕೆಲವಕ್ಕೆ ವೆಯ್ಟ್ ಮಾಡಿದ್ರೆ ಆಗತ್ತೆ, ಕೆಲವು ವೆಯ್ಟ್ ಮಾಡಬೇಡಿ, ಇನ್ನೊಮ್ಮೆ ಯೋಚನೆ ಮಾಡಿ ಅದನ್ನ ಕೈ ಬಿಟ್ಬಿಡಿ ಅನ್ನುವಂಥದ್ದು ಇದೆ. ಇನ್ನು ಕೆಲವು ವಿಚಾರಕ್ಕೆ ಎಸ್ ಆಗತ್ತೆ ಅನ್ನುವಂಥದ್ದು ಇದೆ. ಬಟ್ ಪರ್ಫೆಕ್ಟ್ ಟೈಮಿಂಗ್, ಡಿವೈನ್ ಟೈಮಿಂಗ್ ದೇವರು ನಿರ್ಧಾರ ಮಾಡಿದಾಗ ಬರುತ್ತೆ. ಸೊ ಅಲ್ಲಿವರೆಗೂ ನಿಮ್ಮ ಜೀವನ ನಿಮ್ಮ ಇಷ್ಟ ಆದರೆ ನಿಮ್ಗೆ ಇಷ್ಟ ಬಂದ ಹಾಗೆ ನಿಮ್ಮ ಜೀವನದಲ್ಲಿ ಬದಲಾವಣೆನ ಮಾಡ್ಕೊಳ್ತಾ ಸೆಲ್ಫ್ ಲವ್ ಕಡೆ ಹೆಚ್ಚಿನ ಗಮನನ ಕೊಡ್ತಾ ನಿಮ್ಮ ಪವರನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಬೇರೆಯವ್ರ ಜೀವನಕ್ಕೆ ನಿಮ್ಮಿಂದನೂ ತೊಂದರೆ ಆಗೋದು ಬೇಡ, ನಿಮ್ಮಿಂದ ಬೇರೆಯವ್ರ ಜೀವನಕ್ಕೂ ತೊಂದರೆ ಆಗೋದು ಬೇಡ ಅನ್ನೋ ಅಂಥದ್ದು. ಸೊ ಅವರು ನಿಮಗೆ ತೊಂದರೆ ಮಾಡೋದು ಬೇಡ, ನೀವು ಅವ್ರಿಗೆ ತೊಂದರೆ ಮಾಡೋದು ಬೇಡ. ಸೊ ಎಲ್ಲರೂ ಅವರವರ ಎನರ್ಜಿ ಜೊತೆ ಚೆನ್ನಾಗಿರೋ ಹಾಗೆ ಆಗಲಿ ಅಂತ ಆಶಿಸ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು, ಧರ್ಮೋ ರಕ್ಷಿತಃ, ಎಲ್ಲರಿಗೂ ಒಳ್ಳೆಯದಾಗಲಿ. ಟೇಕ್ ಕೇರ್. ನಗೋದನ್ನ ಮರಿಬೇಡಿ, ನಗ್ತಾ ಇರಿ, ಪ್ರೀತಿಸ್ತಾ ಇರಿ, ನಿಮ್ಮನ್ನ ನೀವು ಗೌರವಿಸ್ತಾ ಇರಿ. ನಿಮಗೆ ನೀವು ಪ್ರೀತಿ ಗೌರವನ ಕೊಡಲಿಲ್ಲ ಅಂದರೆ ಬೇರೆ ಯಾರೂ ನಿಮಗೆ ಕೊಡೋದಿಲ್ಲ. ಸೊ ಟೇಕ್ ಕೇರ್.